ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಈಗ ಹಪ್ಪಳ ಮಾಡೋದು ತುಂಬ ಸುಲಭ ಆಗೋಗಿದೆ. ಲಟ್ಸೋ ಹಾಗಿಲ್ಲ, ಹಾಗೆ ಕೈಯಲ್ಲಿ ತಟ್ಟಬೇಕಾಗಿಲ್ಲ, ಕವರ್ ಬೇಕಿಲ್ಲ, ಒಂದೇ ಒಂದು ಡ್ರಾಪ್ ಎಣ್ಣೆ ಕೂಡ ಉಪಯೋಗಿಸ್ದೆ ತುಂಬ ಸುಲಭವಾಗಿ ನೀರಲ್ಲಿ ಹಪ್ಪಳ ಮಾಡೋಣ. ಇವತ್ತು ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ, ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ನೀರಿನಲ್ಲಿ ಹಪ್ಪಳ ಮಾಡುವಂಥ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ, ಶೇಪ್ ಕರೆಕ್ಟಾಗಿ ಬರುತ್ತೆ, ಹಾಗೆ ಅಷ್ಟೇ ತೆಳುವಾಗಿ ಬರುತ್ತೆ. ಒಂದೇ ಒಂದು ಸ್ಪೂನಷ್ಟು ಬ್ಯಾಟರಿಂದ ನಾವು ಈ ತೆಳುವಾದಂಥ ಹಪ್ಪಳ ಮಾಡ್ಕೋಬೋದು. ಸೊ ಈ ಹಪ್ಪಳ ನಾವು ಮಾಡ್ತಿರೋದು ರವೆಯಿಂದ ಮಾಡುವಂಥ ಹಪ್ಪಳ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಬೆಳ್ಳಗೆ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಒಂದು ದಿನ ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಮಾಡುವಂಥ ವಿಧಾನ ನೋಡ್ಕೊಂಬರೋಣ ಬನ್ನಿ. ಈ ರವೆ ಹಪ್ಪಳ ಮಾಡೋದಕ್ಕೆ ಎರಡು ರೀತಿ ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ. ಒಂದು ಉಪ್ಪಿಟ್ಟು ರವೆ, ಇನ್ನೊಂದು ಬನ್ಸಿ ರವೆ. ಇದು ಎರಡರಲ್ಲೂ ಯಾವುದಾದ್ರು ಒಂದು ಉಪಯೋಗಿಸ್ಕೋಬೋದು. ಆದರೆ ನಮಗೆ ಕಲರ್ ಡಿಫ್ರೆನ್ಸ್ ಬರಬಾರ್ದು ಅಂದರೆ, ನಮಗೆ ಬೆಳ್ಳಗೆ ಕಾಣಿಸ್ಬೇಕು ಅಂದರೆ ಈ ರೀತಿ ರವೆ ತೊಗೋಬೋದು, ಅಥವಾ ಬಣ್ಣ ನಮಗೆ ಪರವಾಗಿಲ್ಲ ಹೇಗಿದ್ರೂ ಪರವಾಗಿಲ್ಲ ಅಂತಂದರೆ ಬನ್ಸಿ ರವೆ ಉಪಯೋಗಿಸ್ಕೋಬೋದು. ಅಥವಾ ಇದು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಬಣ್ಣದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬೆಳ್ಳಗೆ ಬರಬೇಕು ಅಂದರೆ ನೀವು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆನೇ ಉಪಯೋಗಿಸ್ಕೋಬೇಕು. ಸೊ ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸಿ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಬಾಂಬೆ ರವೆ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟ್ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ, ಬನ್ಸಿ ರವೆ ಯಾವ್ದು ಬೇಕಾದ್ರೆ ನಾವು ಉಪಯೋಗಿಸ್ಕೋಬೋದು. ಆದರೆ ಮೊದಲು ಇದನ್ನು ಪೌಡರ್ ಮಾಡ್ಕೊಳ್ಳೋದೇ ಮುಖ್ಯ. ಇದಕ್ಕೆ ನಾನಿಲ್ಲಿ ಪೌಡರ್ ಮಾಡ್ಕೊಂಡ ನಂತರ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೈಂಡಿಂಗಿಗೋಸ್ಕರ 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಎರಡರಲ್ಲಿ ಯಾವುದರ ಒಂದು ಉಪಯೋಗಿಸ್ಕೋಬೋದು. ನಾವು ಇಲ್ಲಿ ಬೈಂಡಿಂಗಿಗೆ ಉಪಯೋಗಿಸ್ತಿರೋದೇನೆಂದರೆ ಎಲ್ಲೂ ಕ್ರ್ಯಾಕ್ ಆಗಬಾರ್ದು ಹಪ್ಪಳ, ಅಥವಾ ಮಧ್ಯದಲ್ಲಿ ಸೀಳಬಾರ್ದು ಅನ್ನೋಕ್ಕೋಸ್ಕರ ಈ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗಾಗಿರೋಂಥ ಈ ಬ್ಯಾಟರನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾವು ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಅರ್ಧ ಕಪ್ನ ನೀರು ಹಾಕಿದ್ದೆ. ಅದೇ ಮಿಕ್ಸಿ ಜಾರಿಗೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಸುಮಾರು 1 ಸ್ಪೂನಷ್ಟು ನೀರು ನಮಗಿಲ್ಲಿ ಉಳಿದಿದೆ. ನಮಗೆ ಬ್ಯಾಟರ್ ಈ ರೀತಿ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ಹಾಕಿದಾಗ ಸ್ಪೂನಿಂದ ಹೀಗೆ ಬೀಳಬೇಕು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಖಾರಕ್ಕೆ ನಮಗಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಉಪಯೋಗಿಸ್ಕೋಬೋದು. ಕೊತ್ತಂಬರಿ, ಕರಿಬೇವು, ಜೀರಿಗೆ ಏನು ಬೇಕಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಕರಿಬೇವನ್ನು ಕಟ್ ಮಾಡಿ ಹಾಕಿದ್ದೀನಿ. ಬ್ಯಾಟರ್ ರೆಡಿ ಇದೆ. ಈ ರೀತಿ ತೆಳುವಾಗಿರುವಂಥ ಬ್ಯಾಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವತ್ತು ನಾವು ಮಾಡ್ತಿರುವಂಥದ್ದು ಪ್ಲೇಟಲ್ಲಿ ಇದನ್ನು ಮಾಡ್ತಿದ್ದೀವಿ. ನಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು ಹಪ್ಪಳ ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನಮ್ಮ ಹತ್ರ ಇಡ್ಲಿ ಪ್ಲೇಟ್ ಏನಾದರೂ ಇದ್ದರೆ, ಅಂದರೆ ಈ ಥರ ಸ್ಟ್ಯಾಂಡಲ್ಲಿ ಪ್ಲೇಟ್ಸ್ ಎಲ್ಲ ಇರುತ್ತೆ, ಅದೇ ಒಂದೇ ಸೈಜಲ್ಲಿ ಬರಬೇಕು ಅಂದರೆ ಈ ಥರ ಪ್ಲೇಟ್ಸ್ನ ನಾವು ಉಪಯೋಗಿಸ್ಕೋಬೋದು. ಹಾಗೆ ಮುಖ್ಯವಾಗಿ ನಾವಿಲ್ಲಿ ಮಾಡ್ತಿರೋದು ನೀರಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ಎಣ್ಣೆ ಉಪಯೋಗಿಸ್ದಂಗೆ ಇಲ್ಲಿ ಮಾಡ್ತಾಯಿದ್ದೀವಿ. ಸ್ಟೀಮಲ್ಲಿ ನಾವು ಇದನ್ನು ಫಸ್ಟು ಬೇಯಿಸ್ಕೊಂಡು ನಂತರ ನಾವು ಇದನ್ನು ನೀರಲ್ಲಿ ಹಾಕಿ ತೆಕ್ಕೋಬೋದು. ಅದೇ ಸಮಯದಲ್ಲಿ ನಾನಿಲ್ಲಿ ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ. ಹೇಗೂ ಸ್ಟೀಮರಲ್ಲಿ ನಾವು ಹಪ್ಪಳ ಬೇಯಿಸೋಕೆ ಇಡ್ತಾ ಇದ್ದೀವಿ. ಅದಕ್ಕೆ ಮೊದಲೇ ನಾವು ಕೆಳಗಡೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಮೊಟ್ಟೆ ಅಥವಾ ಆಲೂಗಡ್ಡೆನ ಬೇಯಿಸ್ತಾ ಇದ್ದರೆ ಅದೇ ಸಮಯದಲ್ಲಿ ನಾವು ಪಾಪಡ್ ಕೂಡ ಮಾಡ್ತಾ ಹೋಗ್ಬೋದು. ಪ್ಲೇಟ್ಗೆ ಯಾವುದೇ ಎಣ್ಣೆ ಹಚ್ಚಿಲ್ಲ, ಡೈರೆಕ್ಟಾಗಿ ನಾನು ಈ ಬ್ಯಾಟರ್ನ 1 ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು ಹಪ್ಪಳ ಮಾಡಲಿಕ್ಕೆ ಸುಮಾರು 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಒಂದು ಹಪ್ಪಳ ರೆಡಿಯಾಗುತ್ತೆ. ಪ್ಲೇಟಲ್ಲಿ ಸುಮಾರು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಬ್ಯಾಟರ್ ಹಾಕಿ ಮೊದಲು ನಾವು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬ್ಯಾಟರ್ ಏನಾದರೂ ಇತ್ತು ಅಂದರೆ ನಾವು ಇದನ್ನು ವಾಪಸ್ ಅದಕ್ಕೆ ಬಗ್ಗಿಸ್ಬಿಟ್ಟು ನಂತರ ನಾವು ಸ್ಟೀಮಲ್ಲಿ ಬೇಯೋದಕ್ಕೆ ಇಡಬೇಕು. ಸ್ಟೀಮರಲ್ಲಿ ಇದನ್ನು ಒಳಗಡೆ ಪ್ಲೇಟನ್ನು ಇಟ್ಟು ಮೇಲಿಂದ ಮುಚ್ಚಿಟ್ಬಿಡೋಣ. ಹಬೆನಲ್ಲೇ ಇದು ಸುಮಾರು 45 ಸೆಕೆಂಡ್ ಅಥವಾ ಒಂದು ನಿಮಿಷದ ಒಳಗಡೆ ಹಪ್ಪಳ ಬೆಂದು ರೆಡಿಯಾಗಿರುತ್ತೆ. ಯಾಕಂದರೆ ತೆಳುವಾಗಿರೋದ್ರಿಂದ ಬೇಯೋದಕ್ಕೆ ಸಾಕಷ್ಟು ಸಮಯ ಹಿಡಿಯಲ್ಲ. ಇದು ಬೇಯೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಪ್ಲೇಟ್ಗೆ ಬ್ಯಾಟರ್ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ಬೋದು. ಈ ರೀತಿ ನಾವು ಹಪ್ಪಳಗಳನ್ನ 1 ಬೈ 1 ಪ್ಲೇಟ್ ಎಕ್ಸ್ಚೇಂಜ್ ಮಾಡ್ತಾ ಒಂದೊಂದೇ ಬೇಯಿಸಿ ನಂತರ ನಾವು ಅದನ್ನು ತಕ್ಷಣ ಒಣಗಾಕೋಬೋದು. ಕಿಚನಲ್ಲೇ ಪಕ್ಕದಲ್ಲಿ ಯಾವುದಾದ್ರು ಒಂದು ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಸ್ಕೊಂಡು ಅದ್ರ ಮೇಲೆ ಈ ರೀತಿ 1 ಬೈ 1 ಹಪ್ಪಳಗಳನ್ನ ಮಾಡ್ತಾ ಒಣಗಾಕ್ತಾ ಹೋಗ್ಬೋದು. 1-2 ಗಂಟೆ ಫ್ಯಾನ್ ಗಾಳಿನಲ್ಲಿ ಸ್ವಲ್ಪ ಒಣಗಿದೆ ಅಂತ ಗೊತ್ತಾದ ನಂತರ ನಾವು ಇದನ್ನು ಮತ್ತೆ ತೊಗೊಂಡೋಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿದ್ರೆ ಸಾಕು, ಚೆನ್ನಾಗಿ ಒಣಗಿರುತ್ತೆ. ಬೆಂದಿರೋಂಥ ಹಪ್ಪಳನ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತೊಂದು ಪ್ಲೇಟನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಪ್ಲೇಟಿಂದ ಹಪ್ಪಳ ರಿಮೂವ್ ಮಾಡ್ಕೊಳ್ಳೋವಂಥ ವಿಧಾನ ಈಗ ನೋಡೋಣ. ಈ ಹಪ್ಪಳಕ್ಕೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರೆ ನೀರಿಂದನೇ ಈ ಹಪ್ಪಳ ನಾವು ರಿಮೂವ್ ಮಾಡಲಿಕ್ಕೆ ಸಾಧ್ಯ. ನೀರಿಲ್ಲ ಅಂದರೆ ಈ ಹಪ್ಪಳ ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಸಣ್ಣದಾಗಿ ಸೈಡಲ್ಲಿ ಒಂಚೂರು ಓಪನ್ ಮಾಡಿಕೊಂಡು ನಂತರ ಅದನ್ನು ನೀರಲ್ಲಿ ಹಾಕಿ ಬಿಟ್ಬೇಡ. ಹೀಗೆ ತೆಗೆಯೋಕ್ಕೋದ್ರೆ ಖಂಡಿತ ನಿಮಗೆ ಕೈಗೆ ಬರೋದೇ ಇಲ್ಲ ಹಪ್ಪಳ. ನೀರಲ್ಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಕೂಲ್ ಆಗುತ್ತೆ, ಬಿಸಿ ಕಮ್ಮಿ ಆಗುತ್ತೆ, ನಂತರ ನಾವು ಇದನ್ನು ರಿಮೂವ್ ಮಾಡ್ಬೋದು.
ನೀರೇ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದ್ರಿಂದ ಪ್ರತಿ ಹಪ್ಪಳ ಮಾಡುವಾಗಲೂ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಎವ್ರಿ ಟೈಮ್ ನಾವು ಪ್ಲೇಟ್ ತೆಗೆದ ಮೇಲೆ ನೀರಲ್ಲಿ ಹಾಕಬೇಕು, ನಂತರ ನೀರಿಂದಲೇ ನಾವು ಹಪ್ಪಳನ ಪ್ಲೇಟಿಂದ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ತೆಗೆದಿರೋವಂಥ ಹಪ್ಪಳಗಳನ್ನು ಒಂದು ಕವರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಒಣಗಿಸೋಕ್ಕೆ ಹಾಕಬೇಡ. ಫ್ಯಾನ್ ಗಾಳಿನಲ್ಲಿ ಸ್ವಲ್ಪ ಒಣಗಿರುತ್ತೆ, ನಂತರ ತೆಗೆದು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋಬೋದು. ಪ್ರತಿ ಸರ್ತಿ ನಾವು ಹಪ್ಪಳ ನೀರಲ್ಲಿ ಹಾಕಿ ತೆಗೆಯುವಾಗ ಅದು ಬಿಸಿ ಹಪ್ಪಳ ಸ್ವಲ್ಪ ಕೆಲವು ಸತಿ ನೀರು ಬಿಸಿ ಆಗುತ್ತೆ. ನೀರು ಬಿಸಿ ಆದಮೇಲೆ ಮತ್ತೆ ನೀರು ಚೇಂಜ್ ಮಾಡಿಕೊಂಡು ತಣ್ಣಗಿರೋಂಥ ನೀರನ್ನೇ ನಾವು ಉಪಯೋಗಿಸ್ಕೋಬೇಕು. ಒಂದು 2-3 ಪ್ಲೇಟ್ ಹಾಕ್ತಾ ಇದ್ದಂಗೆ ಅದು ಸ್ವಲ್ಪ ನೀರು ಬಿಸಿ ಆಗುತ್ತೆ. ಆ ನೀರನ್ನು ಚೇಂಜ್ ಮಾಡಬೇಕು, ಮತ್ತು ಬೇರೆ ನೀರು ಹಾಕ್ಕೊಂಡು ಇದೇ ರೀತಿ ಪ್ರತಿ ಹಪ್ಪಳಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಸೊ ನೋಡಿದ್ರಲ್ಲ, ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನ. ಲಟ್ಸೋ ಹಾಗಿಲ್ಲ, ಹಿಟ್ಟು ಕಲಿಸ್ಬೇಕಾಗಿಲ್ಲ. ಹಾಗೆ ಎಣ್ಣೆ ಅಂತೂ ಒಂದೇ ಒಂದು ಡ್ರಾಪ್ ಅಷ್ಟಿಲ್ಲ. ಮುಖ್ಯವಾಗಿ ಎಣ್ಣೆ ಉಪಯೋಗಿಸಿ ಮಾಡುವಂಥ ಹಪ್ಪಳಗಳು ಕೆಲವು ಸತಿ 3 ದಿನ 4 ದಿನ ಒಣಗಿಸಿದ್ರೂ ಸ್ಮೆಲ್ ಬಂದುಬಿಡುತ್ತೆ. ಆದರೆ ಇಲ್ಲಿ ಎಣ್ಣೆ ಉಪಯೋಗಿಸದೇ ಇಲ್ದಿರೋ ಕಾರಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಸ್ಮೆಲ್ ಬರಲ್ಲ, ಒಣಗಲಿಕ್ಕೂ ಜಾಸ್ತಿ ಸಮಯ ಹಿಡಿಯಲ್ಲ. ಸೊ ಒಂದು ದಿನದಲ್ಲಿ ಈ ಹಪ್ಪಳ ನಮಗೆ ರೆಡಿಯಾಗಿರುತ್ತೆ. ಮನೆ ಒಳಗಡೆ ಅಥವಾ ಹೊರಗಡೆ ಇಟ್ಕೊಂಡು ಕೂಡ ನಾವು ಇದನ್ನು ಒಣಗಿಸ್ಕೋಬೋದು. ರುಚಿಯಾಗಿರೋಂಥ ಹಪ್ಪಳ, ಗರಿಗರಿಯಾಗಿ ಮಾಡುವಂಥ ಹಪ್ಪಳ. ಸೊ ಈ ಹಪ್ಪಳನ ನಾವು ಈ ರೀತಿ ಮಾಡಿ ಒಣಗಿಸಿ ಸ್ಟೋರ್ ಮಾಡಿ 1 ವರ್ಷದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಈ ಹಪ್ಪಳ ಮಾಡುವಂಥ ಸಮಯದಲ್ಲಿ ನಾವು ಮೊಟ್ಟೆ ಕೂಡ ಬೇಯಿಸ್ಕೊಂಡಾಗಿದೆ. ಅಡುಗೆಗೆ ಸಿದ್ಧತೆಯೂ ಕೂಡ ಅದೇ ಸಮಯದಲ್ಲಿ ನಾವು ಈ ರೀತಿ ಮಾಡ್ಕೋಬೋದು. ರವೆಯಿಂದ ಮಾಡಿರುವಂಥ ಹಪ್ಪಳಗಳೆಲ್ಲ ಇಲ್ಲಿ ಒಣಗಿ ರೆಡಿ ಇದೆ. ಇದನ್ನು ಈಗ ಫ್ರೈ ಮಾಡಿ ನೋಡೋಣ ಬನ್ನಿ. ಮೀಡಿಯಮ್ ಹೀಟಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಒಂದೊಂದೇ ಹಪ್ಪಳಗಳನ್ನು ಹಾಕ್ತಾ ಕರಿತಾ ಹೋಗೋಣ. ಮಳೆಗಾಲ ಚಳಿಗಾಲದಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಹಪ್ಪಳ. ಬೇರೆ ಹಪ್ಪಳಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಟೇಸ್ಟಲ್ಲಿ ತುಂಬ ಚೆನ್ನಾಗಾಗುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಹಪ್ಪಳ ಮಾಡುವಾಗ ಎಣ್ಣೆ ಉಪಯೋಗಿಸದೇ ಇಲ್ದಿರೋ ಕಾರಣ ನಮಗೆ ಸಾಕಷ್ಟು ದಿನ ಸ್ಟೋರ್ ಮಾಡಲಿಕ್ಕೂ ಇದು ತುಂಬ ಈಸಿಯಾಗಿದೆ. ಹಾಗೆ ಸುಮಾರು ಅರ್ಧ ಕಪ್ಪಷ್ಟು ರವೆಯಿಂದ ನಮಗೆ 25-30 ಹಪ್ಪಳಗಳು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಿಮ್ಗೆ ಎಷ್ಟು ಹಪ್ಪಳ ಬೇಕು ಅಂತ ನೋಡಿಕೊಂಡು ಅದರ ಮೇಲೆ ನೀವು ರವೆಯಿಂದ ಹಪ್ಪಳಗಳನ್ನು ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು. ಖಂಡಿತ ನೀವು ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಸೊ ಯಾರು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಈಸಿಯೆಸ್ಟ್ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.